ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ಇಂದಿನ ವೀಡಿಯೋದಲ್ಲಿ ನಾನು ವಿಲೇಜ್ ಬಿಸ್ನೆಸ್ ಐಡಿಯಾಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಕೆಲವು ಬಿಸ್ನೆಸ್ ಐಡಿಯಾಸ್ಗಳನ್ನ ವಿಲೇಜ್ನಲ್ಲಿ ಯಾವೆಲ್ಲ ಬಿಸ್ನೆಸ್ಗಳನ್ನ ಮಾಡ್ಬೋದು ಸ್ಮಾರ್ಟಾಗಿ ಅಂತೇಳಿ. ಸೊ ಆ ಒಂದು ಬಿಸ್ನೆಸ್ಗಳ ಪೈಕಿ ನಾನು ಮೊದಲನೇದಾಗಿ ಹೇಳುವಂಥದ್ದು, ನಿಮ್ಮೂರಲ್ಲಿ ಇನ್ನೂ ಕ್ರಿಯೇಟ್ ಆಗದೇ ಇರ್ಬೋದು ಆ ಒಂದು ಟ್ರೆಂಡ್ನ ನೀವೇ ಕ್ರಿಯೇಟ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ಐರನ್ ಅಂಗಡಿ ಇಡ್ಬೋದು. ಅಂದರೆ ಶರ್ಟು ಪ್ಯಾಂಟ್ಗಳನ್ನ ಐರನ್ ಮಾಡಿಕೊಡುವಂತಹ ಒಂದು ಅಂಗಡಿಗಳನ್ನ ಇಟ್ಟು ನೀವು ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಬೋದು ಖಂಡಿತ. ಯಾಕಂತ ಹೇಳಿದ್ರೆ ತುಂಬ ಹಳ್ಳಿಗಳಲ್ಲಿ, ಈ ನಗರ ಪ್ರದೇಶಗಳು ಮತ್ತು ಹೋಬಳಿ ಮಟ್ಟದಲ್ಲಿ ಬಿಟ್ಟರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇರಲ್ಲ. ಸೊ ಆ ಒಂದು ಬಿಸ್ನೆಸ್ನ ನೀವು ಊರಲ್ಲೇ ಇದು ಏನಾದರೂ ಹೀಗೆ ಸ್ಮಾರ್ಟಾಗಿ ಒಂದು ಸ್ಮಾರ್ಟ್ ಬಿಸ್ನೆಸ್ ಐಡಿಯಾನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಐರನ್ ಮಾಡುವಂತಹ ಒಂದು ಬಟ್ಟೆಗಳನ್ನ ಐರನ್ ಮಾಡುವಂತಹ ಒಂದು ಅಂಗಡಿನ ನೀವು ಆರಂಭ ಮಾಡಿ ಈ ಒಂದು ಬಿಸ್ನೆಸ್ನ ಆರಾಮ್ಸೆ ನೀವು ಬಿಲ್ಡ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು, ನೀವು ಎಜುಕೇಟೆಡ್ ಆಗಿದ್ದು ತಿರುಗಾಡ್ಕೊಂಡು ಕೆಲಸ ಮಾಡಬೇಕು, ಅದರಲ್ಲಿ ಹಣ ಗಳಿಕೆಯೂ ಸಹ ಇರಬೇಕು ಅಂತ ಹೇಳಿದ್ರೆ, ನಿಮ್ಮೂರಿನ ಒಂದು ಯಾರೆಲ್ಲ ಗ್ರಾಮಸ್ಥರಿರ್ತಾರೋ ಅವರಿಗೆ ಕೆಲವು ಡಾಕ್ಯುಮೆಂಟ್ಸ್ಗಳು, ಈ ಜಮೀನಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟು, ಕೆಲವರಿಗೆ ತುಂಬ ವೆರೈಟಿ ಆಫ್ ಸರ್ಟಿಫಿಕೇಟ್ಸ್ಗಳು ಬೇಕಾಗಿರುತ್ತೆ ಗೌರ್ಮೆಂಟು ಇಲಾಖೆಗಳಿಂದ. ಸೊ ಅಂತಹ ಸಂದರ್ಭದಲ್ಲಿ ಅವ್ರುಗಳಿಗೆ ಒಂದು ಸೇವೆ ನೀಡುವಂತಹ ಒಂದು ಸೇವೆನ ನೀವು ಒಂದು ಸರಿ ಒಮ್ಮೆ ಅಥವಾ ತುಂಬ ಸರಿ ನೀವು ಕೆಲವೊಬ್ಬರಿಗೆ ಈ ರೀತಿ ಹೆಲ್ಪ್ನ ಮಾಡಿದಾಗ ನೀವು ಅದನ್ನೇ ನೀವು ಬಿಸ್ನೆಸ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡುವಂತಹ ಒಂದು ಬಿಸ್ನೆಸ್ನ ನೀವು ಮಾಡಲಿಕ್ಕೆ ಆರಾಮ್ಸೆ ನೀವು ಆರಂಭ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ಯಾವೆಲ್ಲ ಒಂದು ಬಿಸ್ನೆಸ್ಗಳನ್ನ ಮಾಡ್ಬೋದು ನೀವು ಹೋಗ್ತಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡದೆ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ನಮ್ಮ ವಿಡಿಯೋಗೆ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಅದರಲ್ಲಿ ಮೊದಲನೇದಾಗಿ ನೀವು ವೀಕೆಂಡಲ್ಲಿ ಮಟನ್ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು. ಈ ದನ, ಹಸು, ಕರು, ಕುರಿ, ಆಡುಗಳನ್ನ ವ್ಯಾಪಾರ ಮಾಡೋ ಮೂಲಕ ಸಹ ನೀವು ಹಣ ಗಳಿಸ್ಬೋದಾಗಿರುತ್ತೆ. ಸೊ ಹಳ್ಳಿಲೇ ಇದು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಮಾರ್ಟ್ ಬಿಸ್ನೆಸ್ ಐಡಿಯಾಗಳನ್ನ ನೀವು ಸೀಸನಲ್ಲಾಗಿ ಸಹ ಮಾಡ್ಬೋದಾಗಿರುತ್ತೆ. ಅಂದರೆ ದನ ತೊಗೊಳ್ಳೋದು, ಮಾರಾಟ ಮಾಡೋದು, ಇದರಿಂದ ಕೆಲವೊಮ್ಮೆ 1,000 2,000 ಸಿಕ್ಕಿದ್ರೂ ಸಹ ಅದು ಒಂದು ಸ್ಮಾರ್ಟ್ ಬಿಸ್ನೆಸ್ ಐಡಿಯಾನೇ. ತಿಂಗಳಲ್ಲಿ ಈ ರೀತಿ ಒಂದು 4-5 ವ್ಯಾಪಾರಗಳನ್ನ ಮಾಡಿಕೊಂಡ್ರು ಸಹ ಈ ಆಡು, ಕುರಿ, ದನ ಮಾರೋದರಲ್ಲಿ ಒಂದೊಂದು ಸರಿ ವ್ಯಾಪಾರದಿಂದಲೂ ಸಹ 1,000 2,000 3,000 ಗಳಿಸಿದ್ರು ಸಹ ತಿಂಗಳಲ್ಲಿ ಒಂದು 4 ಸರಿ ಈ ರೀತಿ ಟ್ರಾನ್ಸಾಕ್ಷನ್ ಆದರೂ ಸಹ ನಿಮಗೆ ತಿಂಗಳಲ್ಲಿ ಆರಾಮ್ಸೆ ಸ್ಮಾರ್ಟಾಗಿ ನೀವು 5,000 10,000 12,000 ಖಂಡಿತ ನೀವು ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮುಂದೆ ನೋಡೋಣ ಒಂದೊಂದಾಗಿ ಯಾವೆಲ್ಲ ವ್ಯಾಪಾರಗಳನ್ನ ಮಾಡ್ಬೋದು ಅಂತೇಳಿ. ನಾನು ಈಗಲೂ ಸಹ ನೋಡಿದ್ದೀನಿ, ಕೆಲವೊಂದು ಹಳ್ಳಿಗಳಲ್ಲಿ ಈ ಹಾಲು ಮೊಸರು ಸಿಗೋದೇ ಇಲ್ಲ. ಅಕ್ಕಪಕ್ಕದ ಊರಿಗೆಲ್ಲ ಹೋಗಿ ಒಂದು ಹಾಲು ಮೊಸರನ್ನ ತರುವಂತಹ ಕೆಲಸಗಳನ್ನ ಸಹ ಮಾಡ್ತಾರೆ. ಸೊ ಅದನ್ನು ನೀವೇನಾದರೂ ಒಂದು ಸ್ಮಾರ್ಟ್ ಬಿಸ್ನೆಸ್ ಐಡಿಯಾ ಮಾಡಬೇಕು ಅಂತ ಹೇಳಿದ್ರೆ ಹಾಲು ಮೊಸರು ವ್ಯಾಪಾರನ ಮಾಡ್ಬೋದು. ಅದರಲ್ಲೂ ಸಹ ಏನಾದರೂ ದಿನಸಿ ಅಂಗಡಿಗಳನ್ನ ಇಟ್ಕೊಂಡಿದ್ರೆ, ಒಂದು ರೋಡ್ ಸೈಡಲ್ಲಾಗಿರ್ಬೋದು ಅಥವಾ ಒಂದು ಊರಿನ ಸೆಂಟರ್ನಲ್ಲಿ ನೀವೇನಾದರೂ ಅಂಗಡಿಗಳನ್ನ ಇಟ್ಕೊಂಡಿದ್ರೆ, ಆ ಅಂಗಡಿ ಜೊತೆಗೆ ನೀವು ದಿನಸಿ ಅಂಗಡಿ ಜೊತೆಗೆ ಹಾಲು ಮೊಸರು ವ್ಯಾಪಾರನ ಸಹ ಮಾಡ್ಬೋದು. ನೀವು ಹಾಲು ಮೊಸರು ವ್ಯಾಪಾರನ ನೀವು ಏನು ಬಲ್ಕಲ್ಲಿ ತೊಗೊಂಡು ನೀವು ನಿಮ್ಮೂರಲ್ಲಿ ಹಾಲು ಮೊಸರು ವ್ಯಾಪಾರನ ಸಹ ಮಾಡ್ಬೋದಾಗಿರುತ್ತೆ. ನೋಡಿ, ಈ ವ್ಯಾಪಾರ ಅಂತ ಬಂದಾಗ ಇಂಥದ್ದೇ ವ್ಯಾಪಾರ ಮಾಡಬೇಕು ಅಂತೇನಿಲ್ಲ. ಸ್ಮಾರ್ಟ್ ಬಿಸ್ನೆಸ್ ಅಂತ ಬಂದಾಗ ನೀವು ಸೀಸನಲ್ ವ್ಯಾಪಾರಗಳನ್ನ ಸಹ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆ ಟೈಮಲ್ಲಿ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ವ್ಯಾಪಾರ ಮತ್ತು ಮಾವಿನ ಹಣ್ಣುಗಳ ರಾಜ ಮಾವಿನಕಾಯಿಗಳು ಜಾಸ್ತಿ ಬಿಡುವಂಥ ಕಾಲ ಒಂದು ವಸಂತ ಕಾಲ. ಈ ಒಂದು ವಸಂತ ಕಾಲದಲ್ಲಿ ನೀವು ಮಾವಿನ ಹಣ್ಣು ವ್ಯಾಪಾರ ಮಾಡ್ಬೋದು. ಹಾಗೆಯೇ ನಿಮ್ಮೂರಲ್ಲಿ ನಿಮ್ಮ ಊರಿನ ಗ್ರಾಮಸ್ಥರೇ ಏನಾದರೂ ತರಕಾರಿಗಳನ್ನ ಬೆಳೆದಿದ್ರೆ ಆ ತರಕಾರಿಗಳನ್ನ ತೊಗೊಂಡು ನಿಮ್ಮೂರಲ್ಲೇ ನೀವು ಲಾಭಕ್ಕೆ ಅವ್ರ ಹತ್ರ ಒಂದು ರೇಟಿಗೆ ತೊಗೊಂಡು ನೀವೊಂದಷ್ಟು ಲಾಭ ಇಟ್ಟು ನೀವು ಮಾರ್ಬೋದು. ಹಾಗೆಯೇ ಸೀಸನಲ್ ಹಣ್ಣುಗಳನ್ನು ಸಹ ನೋಡಿ, ಫಾರ್ ಎಕ್ಸಾಂಪಲು ಹಲಸಿನ ಹಣ್ಣಿನ ಕಾಲ ಬಂದಾಗ ಹಲಸಿನ ಹಣ್ಣು ವ್ಯಾಪಾರನೂ ಸಹ ನೀವು ಸ್ಮಾರ್ಟ್ ಬಿಸ್ನೆಸ್ ಐಡಿಯಾಗಿ ಯೂಸ್ ಮಾಡ್ಕೋಬೋದು. ಹಾಗೆಯೇ ಈ ಕಡಲೆಕಾಯಿ ಅಂತ ಬಂದಾಗ ಒಂದು ಕಡಲೆಕಾಯಿಯೂ ಸಹ ಸಿಗುತ್ತೆ. ಆ ಒಂದು ಸೀಸನಲ್ಲಿ ಆ ಒಂದು ವ್ಯಾಪಾರನೂ ಸಹ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೇಸಿಗೆಗಾಲದಲ್ಲಿ ಸೌತೆಕಾಯಿ ಜಾಸ್ತಿ ಓಡುತ್ತೆ, ಆ ಸೌತೆಕಾಯಿ ವ್ಯಾಪಾರನೂ ಸಹ ಮಾಡ್ಬೋದು. ನೋಡಿ, ಸೌತೆಕಾಯಿ ಹಿಂಗೆ ಇಟ್ಕೊಂಡು ಸೌತೆಕಾಯಿ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆಯೇ ಮಾವಿನ ಹಣ್ಣು ವ್ಯಾಪಾರನೂ ಸಹ ಮಾಡ್ಬೋದಾಗಿರುತ್ತೆ. ನೋಡಿ, ಸಂಜೆ ವೇಳೆ ನಿಮ್ಮೂರಲ್ಲಿ ಏನಾದರೂ ಜನಸಂಖ್ಯೆ ಜಾಸ್ತಿ ಇದ್ದು
ಅಲ್ಲಿ ಓಡುತ್ತೆ ಅನ್ನೋದಾದರೆ ಸಂಜೆ ವೇಳೆ ಬಸ್ ಸ್ಟ್ಯಾಂಡ್ ಹತ್ರ ಅಥವಾ ಜಾಸ್ತಿ ಜನಜಂಗುಳಿ ಸೇರೋ ಕಡೆ ನೀವು ಬೇಕಾದ್ರೆ ಬಜ್ಜಿ ಬೋಂಡ ಪಾನಿಪುರಿ ವ್ಯಾಪಾರಗಳನ್ನ ಸಹ ಮಾಡ್ಬೋದು. ಅದು ಹೇಗೆ ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಕಡಗಳನ್ನ ಕೊಡ್ಬಾರ್ದು, ಅಂದರೆ ಸಾಲ ಕೊಡಬಾರ್ದು. ಸಾಲ ಕೊಡ್ದಂಗೆ ನೀವು ಬೇಕಾದರೆ ಬಜ್ಜಿ ಬೋಂಡ ವ್ಯಾಪಾರನ ಬೇಕಾದ್ರೆ ಮಾಡ್ಬೋದು. ನಿಮ್ಮ ಹಳ್ಳಿ ಒಂದು ದೊಡ್ಡ ಹಳ್ಳಿ ಆದರೆ ನಿಮಗೆ ಇನ್ನೂ ಒಂದು ವ್ಯಾಪಾರದ ಐಡಿಯಾ ಇದೆ. ಅದೇನು ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ. ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗೆಡ್ಡೆ ತೆಂಗಿನಕಾಯಿ ಈ ರೀತಿ ಏನಾದರೂ ಇಟ್ಕೊಂಡು ಆ ಒಂದು ವ್ಯಾಪಾರನೂ ಸಹ ಮಾಡ್ಬೋದಾಗಿರುತ್ತೆ. ಯಾಕಂತ ಹೇಳಿದ್ರೆ ಈರುಳ್ಳಿ ವ್ಯಾಪಾರದಲ್ಲೂ ಸಹ ನಿಮಗೆ ಲಾಸ್ ಆಗುವಂಥದ್ದು ಏನಿಲ್ಲ. ಅದರಲ್ಲೂ ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಈರುಳ್ಳಿ, ಆವಾಗ ನಿಮಗೆ ಲಾಸ್ ಏನು ಬರಲ್ಲ. ಸೊ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರನೂ ಸಹ ನೀವು ಮಾಡ್ಬೋದಾಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಕೆಲವರು ಹಳ್ಳಿಗಳಲ್ಲಿದ್ದರೆ ಅವರು ಬಾಳೆ ಎಲೆ ವ್ಯಾಪಾರನೂ ಸಹ ಮಾಡ್ಬೋದು. ನಿಮ್ಮೂರಿನಲ್ಲಿ ಒಳ್ಳೊಳ್ಳೆ ತೋಟಗಳಿದ್ದು ನಿಮಗೆ ಗ್ರಾಮಸ್ಥರು ಪರಿಚಯ ಇದ್ದು ತುಂಬ ಚೆನ್ನಾಗಿ ಪರಿಚಯ ಇದ್ದರೆ ನೀವು ಬಾಳೆ ಎಲೆ ವ್ಯಾಪಾರನೂ ಸಹ ಮಾಡ್ಬೋದು. ಆದರೆ ಹಳ್ಳೀಲಿ ಎಷ್ಟು ಕೊಡ್ತಾರೆ, ಸಿಟಿಲಿ ಎಷ್ಟು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಬಾಳೆ ಎಲೆ ವ್ಯಾಪಾರನೂ ಸಹ ಮಾಡ್ಬೋದಾಗಿರುತ್ತೆ. ಹೂವಿನ ವ್ಯಾಪಾರ ಮಾಡೋರ ಜೊತೆಗೆ ಬಾಳೆ ಎಲೆ ವ್ಯಾಪಾರನೂ ಸಹ ಮಾಡ್ಬೋದಾಗಿರುತ್ತೆ. ಈ ವ್ಯಾಪಾರ ಅಂತ ಬಂದಾಗ ಎಳ್ನೀರು ವ್ಯಾಪಾರ ತುಂಬ ಚೆನ್ನಾಗಿ ತುಂಬ ಜನರ ಕೈ ಹಿಡಿಯುತ್ತೆ. ಯಾಕಂತ ಹೇಳಿದ್ರೆ ಎಳ್ನೀರು ವ್ಯಾಪಾರದಲ್ಲಿ ಯಾವುದೇ ಲಾಸ್ ಆಗೋದಿಲ್ಲ. ಆದರೆ ಪ್ರತಿದಿನವೂ ಸಹ ನೀವೊಂದು ಸ್ಪಾಟ್ನಲ್ಲಿ ಎಳ್ನೀರ ಹಾಕ್ಕೊಂಡಿರಲೇಬೇಕು, ಪ್ರತಿದಿನ ಮಾರಲೇಬೇಕು. ಆವಾಗ ಮಾತ್ರ ಜನರು ಆಗಾಗ ಗುರುತಿಸಿ ಈ ಸ್ಪಾಟ್ನಲ್ಲಿ ಎಳ್ನೀರು ಸಿಗುತ್ತೆ ಅಂತ ಅದೇ ಸ್ಪಾಟ್ಗೆ ಬಂದು ಎಳ್ನೀರು ಕುಡಿಯೋ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ನಿಮ್ಮೂರಿನಲ್ಲಿ ಒಂದು ರೋಡ್ ಸೈಡಲ್ಲಿ ಇಟ್ಕೊಂಡು ಸಹ ಎಳ್ನೀರು ವ್ಯಾಪಾರದಲ್ಲಿ ನಿಮಗೆ ಲಾಸ್ ಅಂತೂ ಆಗೋದಿಲ್ಲ. ಅದನ್ನು ನಿರಂತರವಾಗಿ ಒಂದು ನಿಮ್ಮ ಉದ್ಯಮ ಮಾಡ್ಕೋಬೇಕು. ಆವಾಗ ನಿಮ್ಮ ಒಂದು ವ್ಯಾಪಾರ, ಅದರಲ್ಲೂ ಸ್ಮಾರ್ಟ್ ಬಿಸ್ನೆಸ್ ಇದು ಎಳ್ನೀರು ವ್ಯಾಪಾರ, ಯಾವುದೇ ಕಾರಣಕ್ಕೂ ಎಳ್ನೀರು ವ್ಯಾಪಾರದಲ್ಲಿ ಲಾಸ್ ಆಗೋ ಚಾನ್ಸೇ ಇಲ್ಲ. ಅದರಿಂದ ಎಳ್ನೀರು ವ್ಯಾಪಾರನ ಆರಾಮ್ಸೆ ಮಾಡ್ಬೋದು. ಸೊ ಇನ್ನೂ ಕೆಲವು ವ್ಯಾಪಾರಗಳು ಇದ್ದಾವೆ. ಇತ್ತೀಚೆಗೆ ತುಂಬ ಜನ ವಿಲೇಜ್ನಲ್ಲಿ ಮಾಡ್ಬೋದಂಥ ಒಂದು ಸ್ಮಾರ್ಟ್ ಬಿಸ್ನೆಸ್ಗಳು ಯಾವ್ದು ಅಂತ ಹೇಳ್ಬಿಟ್ಟು ಕ್ವಶನ್ಗಳನ್ನ ಒಂದು ಆನ್ಲೈನ್ ವೇದಿಕೆಗಳಲ್ಲೆಲ್ಲ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ವ್ಯಾಪಾರ ಅಂತ ಬಂದಾಗ ಲಾಭ ನಷ್ಟ ಇದ್ದಿದೆ. ಆದರೆ ಸ್ಮಾರ್ಟ್ ಬಿಸ್ನೆಸ್ ಐಡಿಯಾಗಳು ಅಂತ ಬಂದಾಗ ಹಳ್ಳಿ ಜನರು ಅದರಲ್ಲೂ ಸಹ ತುಂಬ ಸೀಸನಲ್ ಬಿಸ್ನೆಸ್ಗಳನ್ನ ಮಾಡ್ಬೋದು. ಅದರಲ್ಲೂ ಸಹ ಒಂದು ಉತ್ತಮವಾದ ಒಂದು ಬಿಸ್ನೆಸ್ ಐಡಿಯಾ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಒಂದು ಒಳ್ಳೆ ಸ್ಪಾಟ್ ನೋಡಿ ಟೀ ಅಂಗಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಟೀ ಓಡೋವಂಥದ್ದು ಒಂದು ಒಳ್ಳೆ ಅಂಗಡಿ ಇಟ್ಕೋಬೋದು. ಅದು ಬಿಟ್ಟರೆ ಇನ್ನು ಸೀಸನಲ್ ಆಗಿ ಏನೊಂದು ಸುಗ್ಗಿ ಟೈಮಲ್ಲಿ ಯಾವುದಾದ್ರೂ ಕಾಳುಗಳೆಲ್ಲ ಬರುವಂಥದ್ದು ಇರುತ್ತೆ. ಅಂಥ ಸಮಯದಲ್ಲಿ ಒಂದು ಕಾಳುಗಳ ವ್ಯಾಪಾರ ಮಾಡ್ಬೋದು. ಹಾಗೆ ಮಾವಿನಕಾಯಿ ವ್ಯಾಪಾರ ಮಾಡ್ಬೋದು. ಸೀಸನಲ್ಲಿ ಟೈಮ್ ಬಂದಾಗ ಕಲ್ಲಂಗಡಿ ವ್ಯಾಪಾರ ಮಾಡ್ಬೋದು. ನಾನು ಮೊದಲನೇದಾಗಿ ಹೇಳಿದಂತೆ ಒಂದು ನಿರಂತರವಾಗಿರಬೇಕು ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ, ನೀವು ಒಳ್ಳೆ ಸ್ಪಾಟ್ ನೋಡಿ ನಿಮ್ಮೂರಲ್ಲೇ ಒಂದು ದಿನಸಿ ಅಂಗಡಿನ ಇಡ್ಬೋದು. ಆ ದಿನಸಿ ಅಂಗಡಿ ಜೊತೆಗೆ ನಾನು ಮೊದಲೇ ಹೇಳಿದಂತೆ ಹಾಲು ಮೊಸರು ಇದೆಲ್ಲ ಇಡ್ಬೋದು ಒಂದು ಟೀ ಅಂಗಡಿ ಜೊತೆಗೆ. ಅದ್ರ ಜೊತೆಗೆ ಹೂವಿನ ವ್ಯಾಪಾರ, ಸೀಸನಲ್ ಬಂದಾಗ ಹೂವಿನ ವ್ಯಾಪಾರನೂ ಸಹ ಒಂದು ಲಾಭ ಸಿಗುವಂಥ ಟೈಮು ಅಂತ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಬರ್ತಾವಲ್ಲ, ಅಂಥ ಟೈಮ್ನಲ್ಲಿ ನೀವು ಹೂವಿನ ವ್ಯಾಪಾರ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಲಾಭ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಎಳ್ನೀರು ವ್ಯಾಪಾರ, ನಿಮ್ಮ ಒಂದು ಹಳ್ಳಿ ಏನಾದರೂ ತುಂಬ ಒಂದು ನಿಮ್ಮ ಹಳ್ಳಿ ಏನಾದರೂ ಅಕ್ಕಪಕ್ಕ ಯಾವುದಾದ್ರು ಒಂದು ಟೂರಿಸ್ಟ್ ಪ್ಲೇಸ್ಗಳಿದ್ರೆ, ಆ ಒಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನೀವು ಎಳ್ನೀರು ಟೂರಿಸ್ಟ್ ಪ್ಲೇಸ್ಗಳಿಗೆ ಏನಾದರೂ ಜನ ಹೋಗೋದು ಬರೋದು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಅಂಥ ಟೈಮಲ್ಲಿ ನೀವು ಒಂದು ಎಳ್ನೀರು ವ್ಯಾಪಾರನೂ ಸಹ ರೋಡ್ ಸೈಡ್ನಲ್ಲಿ ಇಟ್ಕೋಬೋದು. ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಹಳ್ಳಿನಲ್ಲಿ ಗ್ರಾಮಸ್ಥರ ಸಂಖ್ಯೆ ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಏನಾದರೂ ಜನಗಳಿದ್ದರೆ, ಒಂದು ಸ್ವಲ್ಪ ದೊಡ್ಡ ಹಳ್ಳಿ ಏನೇನಾದರೆ ಅಲ್ಲಿ ಬಟ್ಟೆಗಳು ಓಡುತ್ತೆ ಅನ್ನೋದಾದರೆ ಬಟ್ಟೆ ಬಿಸ್ನೆಸ್ಸು ಸಹ ನೀವು ಆರಾಮ್ಸೆ ಮಾಡ್ಬೋದಾಗುತ್ತೆ. ಈ ಬೆಂಗಳೂರಲ್ಲಿ ಅಥವಾ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ನೀವು ರಾಜಸ್ಥಾನ ಅಥವಾ ಬಟ್ಟೆ ಫ್ಯಾಕ್ಟ್ರಿಗಳಿಂದಲೇ ನೀವು ಒಂದು ಹೋಲ್ಸೇಲ್ನಲ್ಲಿ ಬಟ್ಟೆಗಳನ್ನ ತಂದು ಬಟ್ಟೆ ವ್ಯಾಪಾರನೂ ಸಹ ಮಾಡ್ಬೋದಾಗಿರುತ್ತೆ. ಆದರೆ ಅದನ್ನೆಲ್ಲ ಒಂದು ಸ್ವಲ್ಪ ತಿಳ್ಕೊಂಡು ಆಳವಾಗಿ ಅಧ್ಯಯನ ಮಾಡಿ ಆಮೇಲೆ ನೀವು ಬಟ್ಟೆ ವ್ಯಾಪಾರಕ್ಕೆ ಇಳಿಬೇಕಾಗಿರುತ್ತೆ. ಅದು ಒಂದು ಅವಕಾಶ ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ನಿಮಗೆ ಇದೆ.